ನಿಮ್ಮ ಇಂಜಿನಿಯರ್ ಹತ್ರ ಮಿನಿಸ್ಟರ್ ಹತ್ರ ನಮ್ಗೇನು ಬೆಂಗಳೂರು ರೂಟ್ ಗೊತ್ತಿಲ್ವಾ? ಯಾರೇ ಆಡಳಿತ ನಡೆಸ್ತಕ್ಕಂಥ ಅಧಿಕಾರಿಗಳನ್ನ ನಾವು ಒಬ್ಬ ಅಣ್ಣ ತಮ್ಮಂದ್ರ ಸಮಾನ, ಒಬ್ಬ ಅಕ್ಕ ತಂಗಿರ ಸಮಾನ ನಾವು ನೋಡ್ಕೊಂಡಿದ್ದೀವಿ, ಮುಂದೆ ಕೂಡ ನೋಡ್ಕೊಂಡಿದ್ದೀವಿ. ಆದರೆ ಬೌಂಡ್ರಿ ಮೀರಿದಾಗ ನಾವು ಸುಮಾರು ಸತಿ ಎಚ್ಚರಿಕೆ ಕೊಟ್ಟಿದ್ದೀವಿ. ನಾನೇ ಖುದ್ದು ನಿಮ್ಮ ಹತ್ರ ಮಾತಾಡಿದ ಮೇಲೆ ಬಂದು ಒಬ್ಬ ತಂಗಿಗೆ ಹೇಳ್ದಾಗ ಹೇಳಿದ್ದೀವಿ, ಮತ್ತೆ ಕಮಿಷನರ್ಗೆ ಹಾಕಿದ್ದೀವಿ, ಮತ್ತೆ DC ಗೆ ಹಾಕಿದ್ದೀವಿ, ಮತ್ತೆ ನಿಮ್ಗೆ ಹಾಕಿದ್ದೀವಿ. ದಿನೇ ಇನ್ನೂ ಹೆಚ್ಚಾಗಿ ಹೋಯ್ತಾ ಆಗಲಿ ಅವರ ಏನೋ ಒಂದು ಕಾರ್ಯವೈಖರಿ ಪ್ರಾಬ್ಲಮ್ ಆಗಲಿ, ಲಂಚ ಆಗಲಿ, ಇನ್ನೊಂದಾಗಲಿ ಭಾಳ ತಾಪತ್ರ ಆಯಿತು. ಇವತ್ತು ಬೆಳಗ್ಗೆ ನಾವು ನಿರಾದೇಶ ಇವತ್ತು ಮಾಡಿದ್ದೀವಿ. ಮುಂದೆ ಕೂಡ ನೀವು ಇವತ್ತು ಏನು ಉತ್ತರ ಕೊಟ್ಟಿರೋ ನೋಡಿ ನಾವು ಮುಂದೆ ಆಲೋಚನೆ ಮಾಡ್ತೀವಿ. ನಾವು ರಾಧಮ್ಮನ್ನ ಇಲ್ಲಿಂದ ಹೊರಗಡೆ ಹಾಕ್ಬೇಕು. ಕೇಳಪ್ಪ, ರಾಧಮ್ಮ ಸಬ್ ರಿಜಿಸ್ಟರ್ನ ಇಲ್ಲಿಂದ ಹೊರಗಡೆ ಹಾಕ್ಬೇಕು ಇಮ್ಮಿಡಿಯೇಟ್. ಅವರು ಏನು ಇವತ್ತು ಲಂಚ ಗುಂಡಿತನ ಮಾಡಿ ಪ್ರಾಪರ್ಟಿ ಸಂಪಾದನೆ ಮಾಡಿದ್ದಾರೆ, ಅವರ ಆದಾಯಕ್ಕಿಂತ ಮೀರಿ ಮಾಡಿರ್ತಕ್ಕಂಥ ಸಂಪಾದನೆಯನ್ನು ಫಸ್ಟು ಲೋಕಾಯುಕ್ತಕ್ಕೆ ಹಾಕಿ ಮುಟ್ಟುಗೋಲು ಹಾಕಿಸ್ಬೇಕು ಸರ್. ಯಾಕಂದರೆ ನಾವು ಎಷ್ಟು ಹಿಂಸೆ ಪಟ್ಟಿದ್ದೀವಿ ನಿಜವಾಗ್ಲೂ ಅಂದರೆ ಹೇಳ್ತೀರ ಸರ್. ಎಕ್ಸಾಂಪಲ್ ಅವ್ರಿಗೊಂದು ಒಂದು ಎಕ್ಸಾಂಪಲ್ ಇದೆ ಕೇಳಬೇಕಾದ್ರೆ 26,000 ಕಟ್ಟಿ ಪಾರಿಕತ ಮಾಡ್ಕೊಂಡಿದ್ದಾರೆ. ಅದು ಇವತ್ತು ಇವರೇ ಅಡ್ವರ್ಟ್ ಮಾಡಿದ್ದಾರೆ, ತಿದ್ದುಪಡಿಗೆ ಹಾಕಿದ್ದಾರೆ, ಮತ್ತೇನೋ ಕಟ್ಟಬೇಕು. ಇಂಥ ಪ್ರಕಾರ ಒಂದೆರಡಲ್ಲ ಸರ್. ಈಗ ಯಾರೇ ಸಬ್ ರಿಜಿಸ್ಟರ್ ಬರಲಿ ಸರ್, ಆ ಸಬ್ ರಿಜಿಸ್ಟರ್ ಬಂದರೆ ಸೈನ್ ಹಾಕೋದೇ ಆಗಲಿ, ಬೇರೆ ಕೆಲಸ ಇಲ್ಲ. ಇವ್ ನೋಡಿ ಸರ್, ಇಲ್ಲಿ ಒಂದು CC ಕ್ಯಾಮ್ರಾ ಇಲ್ಲ. ಈ ಉಪನೋಂದಣಾ ಅಧಿಕಾರಿಗಳ ಕಚೇರಿಯನ್ನ ಬೇರೆ ಕಡೆ ಬಸ್ ಸ್ಟ್ಯಾಂಡ್ ಅಲ್ಲಿ ಹಾಕಿದ್ರೆ ನಾವು ಕಮಿಷನರ್ ಹತ್ರ ಹೋಗಿ ಆವತ್ತೆಲ್ಲ ಫೈಟ್ ಮಾಡಿ 50 ಜನಕ್ಕೆ ಊಟ ತರಿಸಿದ್ರು. ಅಲ್ಲೇ ಯಾರು ಕಮಿಷನರ್ ಮಣಿವಣ್ಣನ್ ಸಾಹೇಬ್ರು ಆವತ್ತು ಆಯೋಗ ಹಾಕಿ ಅಲ್ಲೂ ಇಲ್ಲೆಲ್ಲ ಮೆನ್ಷನ್ ಮಾಡಿ, ಇಲ್ಲಿ ಹತ್ರ ಇದೆ, ಪೊಲೀಸ್ ಸ್ಟೇಷನ್ ಹತ್ರ ಇದೆ, ತಾಲೂಕು ಆಫೀಸ್ ಹತ್ರ ಇದೆ, ರೈತರು ಏನು ಸಪೋರ್ಟ್ ಮಾಡ್ತಾ ಇದ್ರೆ ಇಲ್ಲೇ ಮಾಡಬೇಕು ಅಂತ ಅವತ್ತು ಫಿಕ್ಸ್ ಮಾಡಿದ್ದು ಕೂಡ ಮಣಿವಣ್ಣನ್ ಸಾಹೇಬ್ರು ಇದನ್ನ ಏನು ಈ ಬಿಲ್ಡಿಂಗ್ನ. ಇವತ್ತು ನೀವು ಕೂಡ ನಾವು ನಮ್ಮ ಕರೆಗೆ ಹೋಗ್ಬಿಟ್ಟು ನೀವು ಬಂದಿದ್ದೀರಾ, ಎಲ್ಲ ತಾಲೂಕಿನ ಅಧಿಕಾರಿಗಳು ಕೂಡ ಸಹಕಾರ ಕೊಟ್ಟಿದ್ದಾರೆ. ಹಿಂದೂ ನಾನು ಬಂದಿದ್ದೀನಿ, ನೀವು ಬಂದಿದ್ದಾರೆ ಸರ್, ಬಟ್ ಪ್ರಯೋಜನ ಏನಾಯ್ತು ಸರ್? ಈಗ ನೀವು 11 ಜನ ಸಬ್ ರಿಜಿಸ್ಟರ್ಗೆ ನೀವು ಅಧಿಕಾರಿ ಆಗಿದ್ದೀರಾ. ಇಲ್ಲಪ್ಪ, 11 ಜನ ಅಧಿಕಾರಿಗಳಿಗೆ ನೀವು ಸಬ್ ರಿಜಿಸ್ಟರ್ಗೆ ಒಬ್ಬ ಅಧಿಕಾರಿ ಆಗಿದ್ದೀರಾ. ನೀವು ತಗೊಂಡಿರೋದೇ ಆಕ್ಷನ್ ಏನಿದೆ? ಏನು ವಿಡಿಯೋಗಳೆಲ್ಲ ಕೂಗ್ತಾ ಇದ್ದಾವೆ, ಮಾಧ್ಯಮಗಳೆಲ್ಲ ಹೇಳ್ತಾ ಇದ್ದಾವೆ, ಪತ್ರಿಕೆಗಳೆಲ್ಲ ಬರ್ತಾ ಇದೆ, ಟಿವಿಗಳೆಲ್ಲ ಬರ್ತಾ ಇದ್ದಾವೆ. ಒಬ್ಬ ಶಾಸಕರು ಹೇಳ್ತಾ ಇದ್ದಾರೆ, ಇನ್ನೊಬ್ರು ಹೇಳ್ತಾ ಇದ್ದಾರೆ, ನಮ್ಮ ಸಂಘ ಸಮಸ್ಯೆಗಳು ಅದು ಎಲ್ಲ ಹೇಳ್ತಾ ಇದ್ದೀವಿ. ಯಾರು ಕಿವಿ ಅಲ್ಲ ಸರ್, ಯಾರ ಮಾತನ್ನು ಕಿವಿಗೆ ಬಿದ್ದೇ ಇಲ್ಲ. ಸಿಎಂ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದೆ ಹೇಳಿ. ಸಿಎಂ ಬಗ್ಗೆ ಎಲ್ಲ ಪಬ್ಲಿಸಿಟಿ ಆಗ್ತಾ ಇದೆ. ಸಿಎಂ ಬಗ್ಗೆ ಏನ್ ಮಾತಾಡಿದ್ರೆ, ಶಾಸಕರ ಹತ್ರ ಏನ್ ಮಾತಾಡಿದ್ರೆ, ಅಲ್ಲ ಸಿಎಂ ಬಗ್ಗೆ ಮಾತಾಡಿದ್ದಾರೆ ಅಂದ್ರೆ ನೀವು ಲೆಕ್ಕ ಹಾಕೊಳ್ರಿ. ಸರ್ ಈಗ ನಾನು ಅಲ್ಲ ಸರ್, ಕಮಿಷನರ್ಗೆ ಲೆಟರ್ ಬರೆದು ಎಷ್ಟು ದಿವಸ ಆಗಿದೆ? ಹೆಂಗ್ ಬಂದಿದ್ರು ಹಂಗೆ ಸಲೀಸಾಗಿ ಕಳಿಸ್ತೀವಿ. ನಮ್ಮಲ್ಲಿ ಪಾವಡ ನಮ್ಮ ಜನತೆ ಅಂತ ಯಾರು ಮಾತಾಡಿರೋದು ರೈತರಿಗೆ ಮರ್ಯಾದೆ ಇಲ್ವೇ ಇಲ್ಲ. ಅಲ್ಲ ಸರ್, ನಿಮ್ಗೆ ನಾನು ಫೋನ್ ಮಾಡಿದೆ ಸರ್, CM ಚೇಂಬರ್ ಅಲ್ಲಿ ಚೇರ್ ಇದಾವೆ, DC ಚೇಂಬರ್ ಅಲ್ಲಿ ಚೇರ್ ಇದಾವೆ, ತಹಶೀಲ್ದಾರ್ ಚೇರ್ ಅಲ್ಲಿ ಇದಾವೆ, ನಿಮ್ಮಲ್ಲಿ ಚೇರ್ ಕೂತ್ಕೊಳ್ಳೋಕೆ ಚೇರ್ ಹಾಕಿದ್ದಾರೆ. ಆವಮ್ಮ ಈ ನೆಕ್ಸ್ಟ್ ಡಿಕ್ಟೇಟರ್ ಸರ್. ನಾನು ಕೇಳಿದ ಪುತ್ರ ಏನ್ ಕೊಡ್ತಾರೆ ನೋಡಿ ಸರ್, ನಾವು ಇಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಆಡೋಕ್ಕೆ ಜನರು ಕೂತ್ಕೊಳ್ಳೋಕೆ ವೇಸ್ಟ್ ಮಾಡೋದಿಲ್ಲ ನಾನು. ಅದಕ್ಕೆ ಯಾರು ನನ್ನ ಮುಂದೆ ಕೂತ್ಕೋಬಾರ್ದು. ಆವಾಗ ನಿಮ್ಗೆ ಫೋನ್ ಮಾಡಿ ಹೇಳಿದ್ ನಾವು. ಆವಾಗಲೂ ಎಲ್ಲಿ ಈಗ ಸಬ್ ರಿಜಿಸ್ಟರ್ ಹತ್ರ ನನ್ನ ಕೆಲಸ ಇದೆ ಸರ್, ಜನ ಜಾಸ್ತಿ ಇದ್ದಾರೆ, ನಾನು ಎಲ್ಲಿ ಕೂತ್ಕೋಬೇಕು? ನಾನೊಬ್ಬ ಸೀನಿಯರ್ ಸಿಟಿಜನ್, ನನಗೆ ನೀನು ಕೊಡೋ ಮರ್ಯಾದೆ ಏನಿದೆ ನೋಡಿ ಸರ್. ಇದು 27/5/2025 ನಿಮ್ಮ ಕಮಿಷನರ್ಗೆ ಬರ್ದಿದ್ದೀನಿ. ಇದೇ ಟೈಮಲ್ಲೇ ನಿಮಗೂ ಬರ್ದಿದ್ದೀನಿ. ಏನು ಸರ್, ಇವತ್ತು ನಿಮ್ಮ ಇಲಾಖೆ ಆ ಅಧಿಕಾರಿ ಬಗ್ಗೆ ಏನು ಕ್ರಮ ತಗೊಂಡಿದ್ದಾರೆ? ನಾವು ಅಂದ್ಕೊಳ್ಳೋದು ಇಷ್ಟೇ, ಟಾಪ್ ಟು ಬಾಟಮ್ ಲಂಚದಲ್ಲೇ ನಡೀತಾ ಇದೆ ಸರ್ಕಾರ ಅಂತ. ಅಲ್ಲ ಸರ್, ಸತ್ಯನೇ ಹೇಳ್ತಾಳಲ್ಲ ಸರ್, ಆದ್ರೂ ಕೂಡ ನೀವೇನು ಕ್ರಮ ಕೈಗೊಂಡಿಲ್ಲ ಅಂದ್ರೆ ಜಿಲ್ಲಾ ಯಾರ್ಗನ್ನ ಹೇಳ್ಕೊಳ್ರಿ, DR ಗನ್ನ ಹೇಳ್ಕೊಳ್ರಿ, DC ಗನ್ನ ಹೇಳ್ಕೊಳ್ರಿ, ಮತ್ತೆ ನಿಮ್ಮ ರೆವಿನ್ಯೂ ಮಿನಿಸ್ಟರ್ ಗನ್ನ ಹೇಳ್ಕೊಳ್ರಿ, ಮುಖ್ಯಮಂತ್ರಿಗೆ ಕೂಡ ಚಾಲೆಂಜ್ ಮಾಡಿ ವಿಡಿಯೋ ಮಾಡಿದಳು ನೋಡಿ ಸರ್. ಅವಮ್ಮನ ವಿಡಿಯೋ ಮಾಡ್ಕೊಟ್ಟಿದ್ದೆ. ಇಂಥ ಅಧಿಕಾರಿಗಳನ್ನ ನೀವು ಇಷ್ಟು ದಿವಸ ಏನಕ್ಕೆ ಇಟ್ಕೋಬೇಕು? ಮಾತಾಡ್ಬೇಕಾದ್ರೆ ಜಿಲ್ಲಾ ಇವ್ರನ್ನ CM ನ ಅವನು ಎಲ್ಲ ಫ್ರೀ ಮಾಡ್ದ, ಕೊಡ್ತಾ ಎಲ್ಲ ಇದ್ ಮಾಡವನೆ ಅಂತ ಮಾತಾಡಿದ್ರು. ನೋಡ್ರಿ, 6/5/2025 ಸಾಹೇಬ್ರಿಗೆ ನಾನು ಬರ್ದಿದ್ದೀನಿ, 25 ಕಮಿಷನರ್ಗೆ ಬರ್ದಿದ್ದೀನಿ.
ಐದನೇ ತಿಂಗಳಂದ್ರೆ ಇವಾಗ ಎಷ್ಟಾಯ್ತು? 7ನೇ ತಿಂಗಳು 2 ತಿಂಗಳಾಯ್ತಾ? ಏನ್ ಕಾರ್ಯಕ್ರಮ ನೀವು ಹಂಚ್ಕೊತಾ ಇದ್ದೀರಾ? ನಮ್ಗೇನ್ ಕೆಲಸ ಇದೆ? ಲೆಟರ್ಗಳು ಇಟ್ಕೊಂಡು ರೈತ ಸಂಘಗಳೆಲ್ಲ ಇಷ್ಟೊಂದು ಮನೆ ಮಕ್ಕಳೆಲ್ಲ ಬಿಟ್ಕೊಂಡು ಆ ಕರಿಯ ದನಗಳೆಲ್ಲ ಬಿಟ್ಕೊಂಡು ಹೊಲಗಳೆಲ್ಲ ಬಿಟ್ಕೊಂಡು ನೀರಾಯಿಸೋದು ಬಿಟ್ಕೊಂಡು ನಮ್ಗೇನ ಬೇರೆ ಆದಾಯ ಬರುತ್ತೆ ಸರ್? ನಾವ್ ಏನಕ್ಕೆ ಮಾಡ್ಬೇಕು ಪ್ರತಿಭಟನೆ? ಒಬ್ಬ ಭ್ರಷ್ಟ ಅಧಿಕಾರಿ ಸಮಾಜನ ಕೆಡಿಸ್ತಾ ಇದ್ದಾರೆ, ಸಮಾಜದಲ್ಲಿ ಅವ್ರು ದುಡ್ಡು ಮಾಡ್ತಾ ಇದ್ದಾರೆ, ಹೇಳಿರ್ತಕ್ಕಂಥ ಕೆಲಸ ರೆಸ್ಪೆಕ್ಟ್ ಇಲ್ಲ ರೈತರಿಗೆ. ಒಂದು ಪಾರಿಕತೆ ಮಾಡಬೇಕಾದ್ರೆ ಸರ್ ಅವಮ್ಮ ಏನು ನಮ್ಮ ಜಮೀನು ನಮ್ಗೆ ಹಂಚ್ಕೊಟ್ಟಲ್ಲ ಸರ್, ಅದನ್ನ ತಗೊಂಡೋಗಿ ರಾತ್ರಿ ಮನೇಲಿ ಇಟ್ಕೊಂಡು ಬೆಳಿಗ್ಗೆ ಅವ್ನು ಲಂಚ ಸೆಟ್ ಆದರೆ ಮಾಡ್ತಾರೆ, ಇದ್ರೆ ಮುಂದಕ್ಕೆ ಆಗ್ತಾರೆ. ಇವಾಗ ನಾವು ಮಾರ್ಟಿಗೇಜ್ ಮಾಡಿಸ್ಬೇಕು ಸರ್, ನಮ್ಮ ಜಮೀನಿಗೆ ನಾವು ಅಡ್ಬಿಟ್ಟು ನಾವು ದುಡ್ಡು ತಗೊಂಡು ಆಮೇಲೆ ಏನಕ್ಕೆ ಸರ್ ಲಂಚ ಕೊಡಬೇಕು? ನಾವು ಮತ್ತೆ ಮಾರ್ಟಿಗೇಜ್ ವಾಪಸ್ ಮಾಡ್ಕೋಬೇಕು, ಅವ್ರಿಗೇನಕ್ಕೆ ಸರ್ ಲಂಚ ಕೊಡಬೇಕು? ಬ್ಯಾಂಕಲ್ಲಿ ಮಾಡ್ಕೊಳಕ್ಕೂ ದುಡ್ಡು ಕೊಡ್ಬೇಕು. ಹೇಳಿ ಸರ್. ಅಲ್ಲ, ನಾವು ರೈತ ಸತ್ರು ದುಡ್ಡು ಕೊಡಬೇಕು, ಬದುಕಿದ್ರು ದುಡ್ಡು ಕೊಡಬೇಕು. ತಿರುಗಿ ಮತ್ತೆ ಇನ್ನೊಂದು ರಿಜಿಸ್ಟರ್ ಆಗಿರೋ ಡೀಡ್ ತಗೊಂಡ್ಬನ್ನಿ ಅನ್ನೋದು ಲೆಕ್ಕಾಗಿ ಸರ್ ಮಾಡಿರೋದು. ಏನು ಸರ್, ಇವಾಗ ನಮ್ಮ ತಂದೆ ಸಂಪಾದಿಸಿದ ಆಸ್ತಿ ಸರ್, ಪಿತೃರಾಜಿತ ಆಸ್ತಿ, ನಾನು ಡೀಡ್ ತಗೊಂಡ್ಬರ್ಬೇಕಂದ್ರೆ ನಾನು ಎಲ್ಲಿಂದ ತರಬೇಕು? ಅವ್ರು ಸತ್ತು 3 ಜನ 3 ತಲೆಮಾರಾಗಿರುತ್ತೆ ಸರ್, ಪಾವತಿ ಖಾತೆ ಮೇಲೆ ಬಂದಿರುತ್ತೆ ಎಲ್ಲನೂ. ಎಲ್ಲ ಪಾವತಿ ಖಾತೆ ಅಲ್ಲ, ಈಗ ರಾಧಮ್ಮ ಅವ್ರನ್ನ ಏನ್ ಮಾಡ್ತಾರೆ ಹೇಳಿ ಸರ್? ಇಮಿಡಿಯೇಟ್ ಆಗಿ ಅವ್ರನ್ನ ಆಗಿದೆ ಸರ್, ನೀವು ಏನ್ ಮಾಡಿದ್ರೆ ಏನು ಆರ್ಡರ್ ಕಾಪಿ ಇದೆಯಾ? ಇವಾಗ ನಾಳೆ ಬೆಳಗ್ಗೆ ಫಸ್ಟ್ ಅವರ್ ಅಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾರು ಹೇಳಿದ್ದಾರೆ ಸರ್? ನಮ್ಮ DIG ಅವ್ರು ಹೇಳಿದ್ದಾರೆ, ಹೌದು ಸರ್, ಮಾಡ್ಕೊಡ್ತಾರೆ. ಈಗ ಮಾತಾಡಿ ಸರ್, ಮಾತಾಡಿ DIG ಹತ್ರ ಸರ್, ಮಾತಾಡಿ ಸರ್, DIG ಅವತ್ತು. ಅಲ್ಲ, ಒಂದ್ ನಿಮಿಷ ನಾನು ಹೇಳ್ತೀನಿ. ಹೇಳಿ ಸರ್. ನಾಳೆ ನಿಮಗೆ ಅವ್ರು ಇರಲ್ಲ. ಇವತ್ತು ಡೆಪ್ಯುಟೇಷನ್ ಹಾಕಿದ್ದೀನಿ, ಅವ್ರು ಕಂಟಿನ್ಯೂ ಆಗ್ತಾರೆ, ಇವ್ರು ಇರಲ್ಲ ನಾಳೆಗೆ. ಇವ್ರು ಇರೋದಲ್ಲ, ನಾವು ಸಿಎಂ ಬಗ್ಗೆನೇ ಮಾತಾಡಿದ್ದಾರೆ. ಡಿಸ್ಮಿಸ್ ಮಾಡ್ರಿ ಅವ್ನ ಅಂತ ಅಧಿಕಾರಿನ. ಸಿಎಂ ಬಗ್ಗೆ ಮಾತಾಡಿದ್ದಾರೆ ಅಂದ್ರೆ ಮುಖ್ಯಮಂತ್ರಿ ಬಗ್ಗೆನೇ ಮಾತಾಡಿದ್ದಾರೆ ಅಂದ್ರೆ ಸಾಮಾನ್ಯ ಜನ ಬಗ್ಗೆ ಮಾತಾಡ್ದಂಗೆ ಬಿತ್ತಲ್ಲ ಈ ಅಮ್ಮ. ಎಲ್ಲೋದ್ರು ಎಮ್ ಇದೇ ಕೆಲಸನೇ. ಈ ಎಮ್ ಏನ್ ಕೈಯಿಂದ ತಂದು ಕೊಡ್ತಾ ಐತೆ, ಅದ ಫ್ರೀ ಕೊಟ್ಟವ್ರೆ. ಹಾಲು ತರಕಾರಿ ಜಾಸ್ತಿ ಮಾಡೈತೆ ಅಂತ ಹೇಳೈತೆ ನೋಡ್ರಿ. ಯಾವ ಇಲಾಖೆ ಮೇಲೆ ಕೂಡ ಹಿಂಗ್ ಹೋರಾಟಗಳು ಆಗ್ತಾ ಇಲ್ಲ ಸರ್. ಸುಮ್ಮನೆ ಕೇಳ್ಸಪ್ಪ ವಿಡಿಯೋ ಮಾತಾಡ್ತಿರೋದು ಸಾಹೇಬ್ರಿಗೆ. ಅಲ್ಲ ಇರ್ಲಿ, ಕೇಳಿಸ್ಲಿ. ಇದೇ ಮಾಡ್ತಲ್ಲ ಇಲ್ಲಿ ಕೇಳ್ರಪ್ಪ ತಹಶೀಲ್. ನಾನು ಎಷ್ಟು ಸತಿ ಹೇಳ್ತಿದ್ದೀನಿ ಸಾಹೇಬ್ರು ಅಲ್ಲ ಕೇಳಿ, ಸಾಹೇಬ್ರು ಎದುರುಗಡೆ ಇದ್ದಾರೆ. ನಾವು ಯಾವುದೇ ಅಧಿಕಾರಿ ಮೇಲೆ ಅಷ್ಟು ಬೇಗ ಆ್ಯಕ್ಷನ್ ತಗೊಳಕ್ಕೆ ಹೋಗೋದಿಲ್ಲ ಸರ್. ತಹಶೀಲ್ದಾರ್ ಸಾಹೇಬ್ರೆ ಒಬ್ಬ ತಾಲೂಕು ದಣಿಯಾಗಿ ಎಷ್ಟು ಸತಿ ಅವ್ರ ಮುಂದೆ ಹೇಳಿದ್ರು. ಮಾಮ, ಇದೇ DIG ಸರ್ ಯಶೋಧ ಇದಾರಲ್ಲ, ಅವ್ರಿಗೆ ನಾನು ವಿಡಿಯೋಸ್ ಎಲ್ಲ ಹಾಕಿದ್ದೀನಿ ಮುಂದೆಲ್ಲ. ಸರ್ ಮಾತಾಡಲಿ ಸರ್ ಇಲ್ಲ, ಇಲ್ಲಿ ಬಂದಿದ್ದೀನಿ ಸರ್. ಇಲ್ಲೆಲ್ಲ ಜನರೆಲ್ಲ ಇದ್ದಾರೆ, ನಮ್ಮ ರೈತ ಬಂಧುಗಳು ಎಲ್ಲರೂ ಇದ್ದಾರೆ ಸರ್. ಈಗ ಅವರಿಗೆ ಒಂದು ಆಶ್ವಾಸನೆ ಬೇಕು ಅಂದರು. ಇಲ್ಲಪ್ಪ ನಾಳೆ ಫಸ್ಟ್ ಅವರಲ್ಲಿ ಆಗುತ್ತೆ ಅಂತ ಹೇಳಿದ್ದೀನಿ ಸರ್. ರಿಪೋರ್ಟ್ ಗೊತ್ತಾಗುತ್ತೆ, ಅದೇ ಸರ್, ಅದೇ ಹೇಳಿದ್ದೀನಿ ಸರ್ ಅವರಿಗೆ. ಹ್ಞೂ ಸರ್, ಅವರೇನು ನಾವು ಅಹೋರಾತ್ರಿ ಧರಣಿ ಮಾಡ್ತೀವಿ ಅಂತಂದ್ರು. ಆ ಥರ ಮಾಡಬೇಡ್ರಪ್ಪ ಅಂತ ಹೇಳಿದ್ದೀನಿ ಸರ್, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಹ್ಞೂ ಸರ್. ಹಾಂ ಸರ್, ಸರ್ ಹತ್ರ ಹೋಗಿದೆ ಸರ್, IGR ಹತ್ರನೂ ಹೋಗಿದೆ, ಅದು ಮಾಡಿಕೊಡ್ತಾರೆ ಅಂತ ಹೇಳಿದ್ದೀನಿ ಸರ್. ನಾನು ಸ್ವಲ್ಪ ತಾವು 1-2 ನಿಮಿಷ ಅವ್ರ ಹತ್ರ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಸರ್. ಸರ್ ನಮಸ್ಕಾರ ಸರ್. ಸರ್ ನಾವು ನರಸಿಂಹರೆಡ್ಡಿ ಅಂತ ರೈತ ಸಂಘ ಅಧ್ಯಕ್ಷ ಸರ್ ಮಾತಾಡೋದು. ಸರ್, ಈ ರಾಧಮ್ಮ ಅಂತಕ್ಕಂಥ ಒಬ್ಬ ಅಧಿಕಾರಿ ಸುಮಾರು ಅವಮ್ಮ ಬಂದಾಗಲಿಂದ ನಮ್ಮ ತಾಲೂಕೆಲ್ಲ ನುಣ್ಣಗೆ ಬಂಡವಾಳ ಮಾಡಿಬಿಟ್ಟಿದ್ದಾರೆ ಸರ್. ಲಂಚಕೋರಿ ಅಧಿಕಾರಿ ಅವಮ್ಮ ರೈತರಿಗೆ ರೆಸ್ಪೆಕ್ಟ್ ಕೊಡೋದಿಲ್ಲ. ಇಲ್ಲಿ ಬರೀ ಬ್ರೋಕರ್ಗಳಾಗಲಿ, ಬರೀ ಸೋಲಾರ್ ಗಿರಾಕಿಗಳು. ನೋಡಿ ಸರ್, ಈ ಆಫೀಸ್ಗೆ ಒಂದು CC ಕ್ಯಾಮ್ರಾ ಇಲ್ಲ, ಒಬ್ಬ ಗುಮಾಸ ಇಲ್ಲ, ಪ್ರಥಮ ದರ್ಜೆ ಗುಮಾಸ ಆಗಲಿ ದ್ವಿತೀಯ ದರ್ಜೆ ಗುಮಾಸಗಳಾಗಲಿ ಇಲ್ಲ, ಒಂದು ಸೆಕ್ಯೂರಿಟಿ ಇಲ್ಲ. ಇಲ್ಲಿ ಸಬ್ ರಿಜಿಸ್ಟ್ರ್ ಓನ್ಲಿ ಅಧಿಕಾರಿ. ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೀತಕ್ಕಂಥ ಒಂದು ಆಫೀಸು ಹೆಂಗೆ ಸರ್ ಇದು? ಅಲ್ಲ ಸರ್, ಈಗ ನಮಗೆ ರಾಧಮ್ಮ ನಾಳೆಯಿಂದ ಇಲ್ಲಿ ಬರಬಾರ್ದು ಸರ್. ನಮಗೆ ಈ ಅಧಿಕಾರಿಯಿಂದ ಅವಶ್ಯಕತೆ ಇಲ್ಲ. ಎಂಟೈರ್ ತಾಲೂಕಲ್ಲೇ ದೊಡ್ಡ ಲಂಚ್ಕೋರಿ ಅಂದರೆ ರಾಧಮ್ಮನೇ ಸರ್. ನಾವೆಲ್ಲ ಮಟ್ಟದಲ್ಲೂ ಲೆಟರ್ಗಳು ಮಾಡಿದ್ದೀವಿ, ಶಾಸಕರ ಗಮನಕ್ಕೆ ತಂದಿದ್ದೀವಿ, ನಿಮ್ಮ ಅಧಿಕಾರಿಗಳಿಗೆಲ್ಲನೂ ನಾವು ಎಲ್ಲ ನೋಡಿದ್ದೀವಿ. ಇದಕ್ಕಿರ ಮೊದಲು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಡೆದಿದೆ. ಇವತ್ತು ಅವ್ರಿಗೂ ಹೋಗಿದ್ದಾವೆಲ್ಲ. ಮತ್ತೆ ಹೆಂಗೆ ಸರ್, ಸರ್ಕಾರ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಇಂಥ ಅಧಿಕಾರಿಗಳು ಇಲ್ಲೆಲ್ಲ ಲೂಟಿ ಮಾಡ್ತಾ ಇದ್ದಲ್ಲ ಸರ್ ಪಾವಗಡ ತಾಲೂಕಲ್ಲಿ. ಹೌದು ಸರ್, ಹೌದು ಸರ್, ಹೌದು ಸರ್. ಅದೇ ನಾಳೆಯಿಂದ ಜನಗಳ ಕೆಲಸ ಆಗಲಿ ಸರ್. ನಮ್ಗೆ ಆ ಒಮ್ಮ ಇಲ್ಲಿ ಬರೋದು ಬೇಡ ಸರ್. ಅಲ್ಲ ಸರ್, ಗಮನಕ್ಕೆ ತರೋದಾದ್ರೆ ನಾನು ಮುಂದುವರಿಸ್ತೀವಿ ಸರ್ ನಾವು.
ಅಲ್ಲ ಸರ್, ನಿಮ್ಮ DR ಆಫೀಸಲ್ಲಿ ಬೇಕಾದ್ರೆ ಕುಂಡಿಸ್ಕೊಳ್ಳಿ ಸರ್ ಅವಮ್ಮನ್ನ. ಈಗ ಬರೋದು ಬೇಡ ಸರ್, ಮತ್ತೆ ತಲೆನೋವಾಗೋದು ಬೇಡ. ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗಬಾರ್ದು ಸರ್. ಈಗ 250ರಿಂದ 300 ಜನ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 8 ಗಂಟೆ 7 ಗಂಟೆವರೆಗೂ ನಾವು ಇದೀವಿ ಅಂದರೆ ನಮ್ಗೆ ಎಷ್ಟು ಬಾಧೆ ಇದೆ ನೋಡಿ ಸರ್. ನಾವು ರೈತರು ದೇಶಕ್ಕೆ ಅನ್ನ ಕೊಡೋರು ಸರ್. ನಮ್ಮನ್ನೇ ಮುಂದೆ ಕೂತ್ಕೊಂಡು ಒಂದು ಚೇರ್ ಹಾಕ್ದಂಗೆ ಅವಮ್ಮನ್ನ ನಾವು ಹೆಡ್ ಮಾಸ್ಟರ್ ಮುಂದೆ ನಿಂತ್ಕೊಂಡು ಅವಮ್ಮನ ಹತ್ರ ಕೆಲಸ ಮಾಡಿಸ್ಕೊಂಡಿದ್ದೀವಿ ಸರ್. ನಿಜವಾಗ್ಲೂ ಅವಮ್ಮ ಚಾಲೆಂಜ್ ಮಾಡೋದು ಇಷ್ಟೇ ಸರ್. ಹಾಂ, ಯಾರಿಗಾನ ಹೇಳ್ಕೊ ಹೋಗ್ರೆ ನೀವೇನು ಮಾಡ್ಕೊತೀರ ಮಾಡ್ಕೊಳ್ತೀವಿ. ಹಾಂ, ಮತ್ತೆ ಹೇಳಿ ಸರ್, ನೀವು ಹೇಳಿ ಸರ್ ಇದಕ್ಕೆ ಉತ್ತರನು. ಈಗಲೇ ಸರ್, ನಾಳೆಯಿಂದ ರಾಧಾ ಮಿಲ್ಲಿಗೆ ಬರಬಾರ್ದು ಸರ್. ಕೊಡಿ ಸರ್, ಮಾತಾಡಿ. ಕೆಲಸ ಮಾಡೋಕ್ಕೆ ಬಂದಿಲ್ಲ, ಡ್ಯೂಟಿ ಮಾಡೋಕ್ಕೆ ಬಂದಿಲ್ಲ ಸರ್. ನಾನು ಸಂಸ್ಕೃತಿ ಇದೆಯಾ, ಜನಗಳು ಕೆಲಸ ಮಾಡೋಕ್ಕೆ ಬಂದಿಲ್ಲ. ಇಲ್ಲ ಸರ್. ಆಯಮ್ಮ ಇವತ್ತು ಇವರು DC ಮೀಟಿಂಗ್ ತೊಗೊಂಡಿದ್ರು ಸರ್. ಬೆಳಗ್ಗೆಯಿಂದ ಕೆಲಸ ಮಾಡಿಲ್ಲ ಸರ್. ಇವ್ರು ನಮ್ಮ ಇವರಿಗೆ ಹಾಕಿದ್ದೆ ಸರ್, ನಮ್ಮ ಯೂತ್ಗೆ ಯಾರಿಗೆ SD ತುಮಕೂರವ್ರಿಗೆ ಹಾಕಿದ್ದೆ ಸರ್. ಮಹಿಮಾ ರಂಗಸ್ವಾಮಿಯವರಿಗೆ ಹಾಕಿದ್ದೆ ಸರ್. ಇವರು ಇಲ್ಲಿ ಧರಣಿ ಮಾಡೋದ್ರಿಂದ ಯಾವುದೇ ಕೆಲಸ ಆಗಿಲ್ಲ ಸರ್. ಮುತ್ತಿಗೆ ಹಾಕಿದಾರನ್ನಿದ್ದ ಮುತ್ತಿಗೆ ಹಾಕಿದ್ದಾರೆ ಸರ್. ಇನ್ನು 10 ದಿವಸ ಆದರೂ ಕೆಲಸ ಮಾಡಲಿ ಸರ್. ಈಗ ನಾಳೆ ಒಂದು ದಿವಸ ಇವರಿಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡಿ ಅವರಿಗೆ ಬೇರೆಯವ್ರನ್ನ ತಂದುಬಿಟ್ರೆ ಮೇಲೆ ನಾಳೆ ಮತ್ತೆ ನಾಡಿದ್ದು ಬರಬಾರ್ದು ಸರ್ ಕೆಲ್ಸಕ್ಕೆ. ನಾಳೆನೇ ಬರಬಾರ್ದು. ನಾಳೆಯಿಂದ ಬರಬಾರ್ದು. ನಾಳೆ ಒಳಗೆ ಅಜ್ಜಿ ಬರ್ತೀರಿ ಮತ್ತೆ ಆ ಕಡೆ ಇಲ್ಲಾಂದ್ರೆ ಇವತ್ತು 100 ಜನ ಕೂತಿದ್ರು, ನಾಳೆ 200 ಜನ ಆಗ್ತದೆ. ನಾಳೆ ಫಸ್ಟ್ ಅವರಲ್ಲಿ ಅವ್ರದ್ದು ಆರ್ಡರ್ ಆಗುತ್ತೆ. ಬೇರೆಯವ್ರು ಬರ್ತಾರೆ, ಇಲ್ಲಿ ಅನುಕೂಲ ಇದ್ದವರೇ ಬರ್ತಾರೆ. ಅಷ್ಟು ಅಲ್ಲ ಸರ್, ಒಟ್ಟಿನಲ್ಲಿ ರಾಧಮ್ಮ ಈ ಸಬ್ ರಿಜಿಸ್ಟರ್ ಆಫೀಸ್ಗೆ ಬರಬಾರ್ದು. ಮತ್ತೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ನೀವೇ ಜವಾಬ್ದಾರಿ. ಇಲ್ಲ ಒಂದು ನಿಮಿಷ ಸರ್. ನಾಳೆ 10-10ವರೆಗೆ ಸಾರ್ ಬರ್ತಾರೆ ಸರ್ ಆಫೀಸಿಗೆ. 5-6 ಬರ್ತಾರೆ. ಫೈಲ್ ಎಲ್ಲ ಈಗ ತಯಾರು ಮಾಡಿಸಿದ್ದಾರೆ, ರೆಡಿ ಆಗಿದೆ. ಈಗ ಇಷ್ಟೊತ್ತನ ಅವರು ಅಲ್ಲೇ ಕೂತಿದ್ದಾರೆ. ನಾನು ಬರ್ತಾ ಎಲ್ಲ ಹೇಳಿ ಬಂದಿದ್ದೀನಿ, ಒಂದು ಮಧ್ಯಾಹ್ನದಿಂದ ಹೇಳ್ತಾ ಇದ್ದೀನಿ. ಅವ್ರ ಗಮನಕ್ಕೂ ಅವತ್ತೇ ತಂದಿದ್ದೀನಿ, ತಮಗೂ ಒಂದು ಕಾಪಿ ಹಾಕಿದ್ದೀನಿ. ಅದಕ್ಕೋಸ್ಕರ ಈಗ ಅವರಿಗೆ ಇನ್ಚಾರ್ಜ್ ಇಲ್ಲಿ ಮಾಡ್ತಾರೆ ಸರ್. ಇಲ್ಲಿ ನಾಳೆ ಬೆಳಿಗ್ಗೆ ಫಸ್ಟ್ ಅವರಲ್ಲಿ ಇದಾಗುತ್ತೆ. ಅವರು ಅಲ್ಲಿಂದ ಬೇರೆ ಊರಿಂದ ಬರಬೇಕು. ನಾಳೆ ಒಂದು ದಿವಸ ಅವ್ರು ಬರಲಿಕ್ಕಿಲ್ಲ. ಸೋಮವಾರ ಮಾತ್ರ ಡೆಫಿನೆಟ್ ಆಗಿ ನಿಮ್ಮ ಆಫೀಸಿಗೆ ಇನ್ನೊಬ್ಬ ಸಬ್ ರಿಜಿಸ್ಟ್ರು ನಿಮಗೆ ಅನುಕೂಲ ಆಗೋಂಥ ಅಧಿಕಾರಿನೇ, ಒಳ್ಳೆ ಅಧಿಕಾರಿನೇ ಬರ್ತಾರೆ. ನಮಗೆ ಅಣ್ಣ ತಮ್ಮಂದ್ರು ಯಾರು ಇಲ್ಲ ಸರ್. ಒಳ್ಳೆ ಅಧಿಕಾರಿ ಬೇಕು, ಒಳ್ಳೆ ಮಾಡೋದು ಬೇಕು ಸರ್. ನಾವು ನಿಮ್ಮ ಅಣ್ಣ ತಮ್ಮಂದ್ರು ಅಂತ. ಅದೇ ಸರ್ ನಾನು ಹೇಳೋದು, ನಮ್ಮೂರ್ನ ಯಾರು ನಾವು ಹಾಕ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವೇ ಹಾಕ್ರಿ, ಯಾರನ್ನ ಹಾಕ್ತಿರೋ ನೀವೇ ಹಾಕ್ರಿ, ಒಳ್ಳೆಯವ್ರನ್ನ ಹಾಕ್ರಿ. ಅವರೇ ನಿಮಗೆ ಅನುಕೂಲ ಮಾಡೋಂತಾರೆ ಬರ್ತಾರೆ, ಒಳ್ಳೆ ಅಧಿಕಾರಿನೇ ಬರ್ತಾರೆ. ಒಳ್ಳೆ ಅಧಿಕಾರಿನೇ ಬರ್ತಾರೆ. ಬಂದು ವರ್ಷ ಕೂಡ ಅಷ್ಟು ಬೇಗ ಇಷ್ಟೊಂದು ಮಾಡ್ಕೊಂಡು 8 ತಿಂಗಳ ತಿಂಗಳಿಗೆ ನೋಡಿ ಸರ್. ಬನ್ನಿ ಸಾಹೇಬ್ರೆ, ಬಹಳ ತಪ್ಪಾಣ. ನಮ್ಮ ತಾಲೂಕು ದಂಡಾಧಿಕಾರಿಗಳು ತಾಲೂಕೆಲ್ಲ ನೋಡ್ಕೊಂತಾರೆ. ಅಷ್ಟರ ಮೇಲೆ ಗೊತ್ತಾಯ್ತು. ಡೈವರ್ಟ್ ಸಬ್ಜೆಕ್ಟ್ ಬೇಡ. ನಾಳೆಯಿಂದ ಬರಬಾರ್ದು ಸರ್. ಬಗ್ಗೆ ಮಾತಾಡಿದ ಅಧಿಕಾರಿನೇ ಇಲ್ಲಿ ಕೊಡ್ತೀರಾ ಅಂದ್ರೆ ಏನ್ ನಮ್ಗೆ ಅವಮಾನ ಆಗೈತಿ ಇಲ್ಲಿ. ಕೆಲಸ ಮಾಡಿ ಸರ್. ಬೇಕಾದ್ರೆ ಈಗ ಆಯ್ತು ಸರ್. ಸರ್ ಈಗ ಇನ್ಚಾರ್ಜ್ ಇದಾರಲ್ಲ ಸರ್, CC ಕ್ಯಾಮ್ರಾ ಯಾವಾಗ ಹಾಕಿಸ್ತೀರಾ? ಬೇಡ. ಬರಬಾರ್ದು ಸರ್ ನಾಳೆಯಿಂದ. ಅವ್ರು ನಾಳೆಯಿಂದ ಬರಬಾರ್ದು. CC ಕ್ಯಾಮ್ರಾ ಹಾಕ್ಬೇಕು ಅಂದ್ರೆ ಅಲ್ಲಿಂದ ಇದು ಮಾಡಬೇಕು. CC ಕ್ಯಾಮ್ರಾ ಹಾಕ್ತಿಲ್ಲ ಅಂದ್ರೆ ಇನ್ನು ಲಪ್ಟಾಯಿಸ್ಬೋದಾ? ಅಲ್ಲ ಸರ್, ಇನ್ನು ಲಪ್ಟಾಯಿಸ್ಬೋದಾ? ಇನ್ನ ಮಿಕ್ಕಿರೋರು ಇದಾರೆ ಸರ್. ಅಲ್ಲ ಸರ್, ಆ ಭಯ ಇಲ್ಲ ಸರ್. ಇವೆಲ್ಲ ಮಾಡೋದು ಸರ್. IGR ಹತ್ರ ಇಟ್ಕೊಳ್ಳಿ ಸರ್. ನೀವು CC ಕ್ಯಾಮ್ರಾ ಹಾಕಿ ಇಲ್ಲಿ. ನೀವು DR ಆಫೀಸಲ್ಲಿ ಇಟ್ಕೊಂಡು ಹೆಂಗ್ ಲಂಚ ತಗೊಳ್ತಾರ ನೋಡೋಣ. ಅಲ್ಲ ಸರ್, ಪವಿತ್ರವಾದಂತ ಗಡ್ಡಿನ ದುಡ್ಡು ಬಚ್ಚಲಲ್ಲಿ ಹೋಗಿ ತಗೊಳ್ತಾರೆ ಸರ್. ಅಲ್ಲಿ ಬಚ್ಚಲು ಅಂದ್ರೆ ಚೆನ್ನಾಗಿರೋದು, ಬಾತ್ರೂಮ್ ಅಂದ್ರೆ ಇಂಗ್ಲಿಷ್ ಅಲ್ಲ. ಹೌದಾ ಸರ್? ಇದು ಬೇಕಾ? ಈ ಇಷ್ಟ ಭ್ರಷ್ಟಾಧಿಕಾರಿಗಳು ಬೇಕಾ ಸರ್? ಎಲ್ಲಪ್ಪ ಕೊಟ್ಟೆ ನೀನು ನವೀನ್ ದುಡ್ಡು? ಸರ್ ಇಲ್ಲಿ ಹಿಂದ್ಗಡೆ ಕೊಟ್ಟಿದ್ದೀನಿ ಸರ್. ಟೈಲೆಟ್ ರೂಮ್ ಅಲ್ಲಿ ಸರ್, ಅಮ್ಮ ಹೆಣ್ಣ ಕುಲಕ್ಕೆ ಒಂದು ಕೆಟ್ಟು ಕಳಂಕ ಸರ್. ಮಾತಾಡ್ತಾಳೆ ಸರ್. ಚೇಂಜ್ ಮಾಡಿಸ್ತಾರೆ. ಆಯ್ತು ಸರ್, ಭಾಳ ಹೇಳಿದ್ರೆ ನಾಳೆಯಿಂದ ಬರಬಾರ್ದು ಸರ್. ಸರ್, ಅಮ್ಮ ಹೆಂಗ್ ಮಾತಾಡ್ತಾರೆ
ಸಿಎಂ ಮುಂದೆ ಘೋಷಣೆ ಹೋಗಿ ಸಿಎಂ ಮುಂದೆ ಸ್ಪಾಟ್ ಅಲ್ಲೇ ಸ್ವಚ್ಛ ಮಾಡಿಸ್ತೀವಿ. ನಾಳೆ ಬೆಳಿಗ್ಗೆ ಅವ್ರದ್ದು ಸೈನ್ ಆಗುತ್ತೆ 10-10ವರೆಗೆ. ಅಲ್ಲ ಸರ್, ಬೇರೆ ಕಡೆಯಿಂದ ಅಲ್ಲ ನಮಗೆ ಹಸಿಮೆಣಸಿನಕಾಯಿ ಉರಿ ಆಗುತ್ತೆ ಸರ್. ಹೊಟ್ಟೆ ಸೋಮವಾರ ಮಾತ್ರ ಈ ಆಫೀಸ್ ಒಳಗೆ ಆಯಾಮ ಇರಲ್ಲ. ನಾಳೆ ಕಳಿಸ್ತೀರಾ? ಬೇಡ ಬಿಡಿ ಸರ್, ನಾಳೆ ಬೇಡ. ಅದನ್ನೂ ಪ್ರಯತ್ನ ಮಾಡ್ತೇವೆ. ನಮಗೆ ನನಗೆ ಮಾಡ್ಲಿಕ್ಕೆ ಆಗಲ್ಲ. ಇವ್ರನ್ನ ಹಾಕಿದ್ರಲ್ಲ ಕಂಟಿನ್ಯೂ ಮಾಡೋಣ. ಸರ್ ಅದೇ ಕಂಟಿನ್ಯೂ ಮಾಡ. ಈಗ ಆಯಮ್ಮನ ರಜದ ಮೇಲೆ ಕಳಿಸ್ಬೇಕು. ಅದು ಹಂಗೆ ಇದು ಬರೋದಿಲ್ಲ. ನನಗೆ ಒಂದು ಒಪ್ಪತ್ತು ನಾನು ಕೇಳ್ತಾ ಇರೋದು. ಎರಡನೇ ಒಪ್ಪತ್ತಿಲ್ಲ, ಒಂದೇ ಒಪ್ಪತ್ತು. ಪೇಷಂಟ್ ಸೀರಿಯಸ್ ಆದ್ರೆ ಏನ್ ಮಾಡ್ತೀರಾ ಸರ್ ನೀವು? ಅದಲ್ಲ ಪಾವಡಲ್ಲಿ ಇಟ್ಕೊಳ್ತೀರಾ, ತುಮಕೂರಿಗೆ ಕಳಿಸ್ತೀರಾ? ತುಮಕೂರಿಗೆ ಹೋಗ್ಬೇಕಲ್ಲ. ಕಳಿಸಿ ಸರ್, ತುಮಕೂರಿಗೆ ಸರ್ ಜವಾನ್ ಕಳಿಸಿ ಸರ್ ನೀವು. ನಮ್ಗೇನಿದೆ ಸರ್? ಇಲ್ಲಿ ಸಾಯ್ಬೇಕಾ ಸರ್? ನಿಜವಾಗ್ಲೂ ನಾವಿಲ್ಲೇ ವಿಷ ತಗೊಂಡು ಸಾಯ್ತೀವಿ ಸರ್. ನಾಳೆ ನೋಡಿ, ವಿಷ ತಗೊಂಡು ಇಲ್ಲೇ ಸಾಯ್ತೀವಿ ನಾವು. ತಮಾಷೆ ಆಡ್ತಾರಲ್ಲ ನಾನು. ನಾಳೆ ಹೆಣ್ಮ ಬಂದು ನಿಮ್ಗೂ ಗೌರವ ಇರಲ್ಲ. ಅಲ್ಲ ಸರ್, ರಾಧಮ್ಮ ಅಂದ್ರೆ ನಿಮ್ಗೆ ಏನ್ ಭಯ? ಅಲ್ಲ ರಾಧಮ್ಮ ಅಂದ್ರೆ ನೀವು ಯಾಕೆ ನಡ್ಕುತ್ತಾ ಇರೋದೆಲ್ಲ ಅಧಿಕಾರಿಗಳು? ಹೇಳಿ. ಆಫೀಸ್ ತೆಗಿಲಿಕ್ಕೆ ಬಿಡ್ತೀರಾ? ಯಾವ್ದು? ನಾವು ಬಾಗ್ಲು ಹಾಕಿಲ್ಲ ಸರ್, ನಾವು ಬುದ್ಧಿವಂತರು. ಟೈಪರ ಮಾಡಿಸ್ತೀವಿ. ಮಾಡ್ತೀವಿ ಸರ್. ನಾಳೆಯಿಂದ ಅಷ್ಟೇ. ಈ ದಿನ ಸಹಕರಿಸಿದಂತಕ್ಕಂಥ ಎಲ್ಲ ನಮ್ಮ ಪಾವಗಡ ತಾಲೂಕು ರೈತ ಸಂಘದ ಪದಾಧಿಕಾರಿಗಳಿಗೂ ಹಾಗೂ ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ಎಲ್ಲ ಕೂಡ ಪಕ್ಷ ಜಾತ್ಯತೀತವಾಗಿ ಎಲ್ಲ ಮರೆತು ತಾಲೂಕಿನಲ್ಲಿ ಭ್ರಷ್ಟಾಚಾರ ಅಧಿಕಾರಿಗಳನ್ನು ನಿರ್ಮೂಲ ಮಾಡಬೇಕು ಅಂತ ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ಹೋರಾಟಗಳನ್ನು ನಡೆಸಿದ್ದಾರೆ. ನಮಗೆ ಇವತ್ತು ಪೊಲೀಸ್ ಇಲಾಖೆ ಆಗ್ಬೋದು, ತಹಶೀಲ್ದಾರ್ ಆಗ್ಬೋದು, ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ ಕೂಡ ಸಹಕರಿಸಿ ಇವತ್ತು ಈ ಧರಣಿಯನ್ನು ಮುಕ್ತಿಗೊಳಿಸಿದ್ದಾರೆ. ರಾಧಮ್ಮ ಭ್ರಷ್ಟ ಅಧಿಕಾರಿಯನ್ನ ಇಲ್ಲಿಂದ ತೊಲಗಿಸಬೇಕು ಅಂತ ಇವತ್ತು ತೊಲಗಿಸ್ತಾ ಇದ್ದಾರೆ. ತುಂಬ ಧನ್ಯವಾದಗಳನ್ನು ಅರ್ಪಿಸಿ ಎಲ್ಲರಿಗೂ ನಮ್ಮ ವಂದನೆಗಳನ್ನು ಅರ್ಪಿಸ್ತಾ ಇದ್ದಾರೆ. ಏನ್ ಸರ್ ಇವತ್ತು ತಡವಾಗಿ ಪಾವಗಡ ತಾಲೂಕಿಗೆ ವಿಸಿಟ್ ಮಾಡಿದ್ದೀರಾ? ತಡವಾಗಿ ಏನಿಲ್ಲ, ನಾನು ಕೆಲಸದ ಇದರಲ್ಲಿಂದ ಬರಲಿಲ್ಲ. ಆ್ಯಕ್ಚುಲಿ ಇಲ್ಲಿ ಧರಣಿ ಕೂತಿದ್ರು ಅಂತ ಗೊತ್ತಾಯಿತು. ನಮ್ಮ ರೈತ ಮುಖಂಡರೆಲ್ಲ ಕೂತಿದ್ರು. ಅದರ ಸಂಬಂಧ ನಾವು ಇದಕ್ಕೆ ಬಂದು ಇದು ಮಾಡಿ ಇವತ್ತು ಅವ್ರೇನೋ ಅವ್ರ ಬೇಡಿಕೆಗಳಿದ್ವು, ಉಪನ್ಯಾಸನ ಚೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ನಾವು ಈಗ ಮಾಡಿ ಹೋಗಿದ್ದೀವಿ. ನಮ್ಮ ಹಿರಿಯ ಅಧಿಕಾರಿಗಳ ಗಮನಕ್ಕೂ ತಂದಿದ್ದೀವಿ. ಫಾರ್ ದ ಟೈಮ್ ಬೇಗ ಇವತ್ತು ನಾಳೆ ಒಂದು ದಿವಸ ನಾವು ಅರೇಂಜ್ಮೆಂಟನ್ನು ಮಾಡಿದ್ದೀವಿ. ಅಲ್ಲ, ಇಲ್ಲಿ ಬೇರೆ ಅಧಿಕಾರಿಗಳು ಯಾರಾದರೂ ಬರೋರಿದ್ದಾರೆ? ಬರ್ತಾರೆ. ಏನು ಅವ್ರ ಹೆಸರೇನು? ಅವ್ರು ಯಾರು ಬರ್ತಾರೋ ಅವ್ರು ಹೆಡ್ ಆಫೀಸ್ನವ್ರು ಹಾಕ್ತಾರೆ, ಹಾಕಿದವರು ಬರ್ತಾರೆ. ಈ ಫಾರ್ ದ ಟೈಮ್ ಬೇಗ ನಾವು ತುಮಕೂರು ದ್ವಿದಾಸ ಅವ್ರನ್ನ ಡೆಪ್ಯುಟೇಷನ್ ಮಾಡಿದ್ದೀವಿ. ನಾಳೆಯಿಂದ ಅವ್ರು ಕೆಲಸ ಮಾಡ್ತಾರೆ. ಮುಂದಿನ ಅವರಿಗೆ ಬೇರೆ ಯಾರಾದರೂ ಬಂದರೆ ಅವ್ರನ್ನ ಹೆಡ್ ಆಫೀಸ್ನವ್ರು ಯಾರು ಮಾಡ್ತಾರೆ ಅವ್ರನ್ನ ಮಾಡ್ತಾರೆ. ತಮ್ಮ ಹೆಸರು? ನನ್ನ ಹೆಸರು ಶ್ರೀಕಾಂತ್ ಅಂತೇಳಿ. ನಾನು ಜಿಲ್ಲಾ ನೋಂದಾಧಿಕಾರಿ ತುಮಕೂರು.